ಹೇಳ್ರಣ್ಣ ಏನು ಸಮಸ್ಯೆ ಆಗಿದೆ? ಸಮಸ್ಯೆ ಇಲ್ಲ ಅಣ್ಣ, ಇದು ನಮ್ಮ ಆಸ್ತಿ ಸಲ ಜಗಳ ರೀ. ಆಸ್ತಿ ಸಲ ಜಗಳ ಅಂದ್ರೆ ಏನ್ರಿ ನೋಡ್ರಿ, ಪೈಲ ನಾವು ಹೊಲ ಪಾಲ ಮಾಡೀವ್ರಿ. ಹೊಲ ಪಾಲ ಮಾಡಿದ್ವಾಗ ನೋಡ್ರಿ, ಮನೆಗಳೆಲ್ಲ ಒಬ್ಬನ ಪಟ್ಟ ಸಿಕ್ಕೊಂಡವ್ರು ಸರ. ಸಿಕ್ಕೊಂಡೊಳಗೆ ಏನು ಮಾಡ್ಯಾರ್ರಿ ಸರ್, ಅವರು ಮನೆ ಕಿತ್ತೇಳಿ ನಮಗೆ ಜಗಳ ಆಡ್ಲತ್ತಾರ ಅವರು. ನಾ ಏನತ್ತೀನಿ ರೀ, ಮನೆ ಅಣ್ಣಂತಂಬರ್ರಿ ಕಸ್ಕೊಂಡು ನಮಗೆ ಕಟ್ಟಿ ರೋಡ್ ಮೇಲೆ ಹೋಗ್ಬಿಟ್ಟಾರ್ರಿ ಅವ್ರು. ಇದಕ್ಕೆ ನ್ಯಾಯ ಏನು ಕೊಡ್ತೀರಿ ಕೊಡ್ರಿ ನಮಗೆ. ಯಾರು ಪೊಲೀಸರು ಫೋಲ್ದವ್ರು ಯಾರು ನಮಗೆ ನ್ಯಾಯ ಹಿಡಿವಲ್ತ್ರಿ. ಅದಕ್ಕೆ ಏನು न्याय ಕೊಡ್ತಾರ ಕೊಡ್ರಿ. स्वागत है आपका AMK न्यूज चैनल में। मैं आपके साथ मोहम्मद यासीन नईकुड़ी। बीजापुर जिला जालगेरी तांडा नंबर 2 में एक ही फैमिली के 4 से 6 लोगों पर रात के वक्त घर घुसकर किया गया जानलेवा हमला। इस हमले में फैमिली के कई लोग हुए जख्मी। बताया जा रहा है कि यह हमला प्रॉपर्टी को लेकर किया गया है और ये मामला तिकोटा पुलिस थाने में दर्ज है। आइए देखते हैं। ಊರು ಯಾವ್ದು? ಜಲಗರಿ ಹೇಳ್ತಿತ್ತು ರೀ, ತಾಲೂಕು ಯಾವ್ದು ಬರ್ತದೆ? ಬಿಜಾಪುರ ಜಿಲ್ಲಾ. ಏನಾಗೈತ್ರಿ? ಜಗಳ ಆಗೈತ್ರಿ ಅಣ್ಣ. ಯಾರ ಜೊತೆ ರೀ? ಅಣ್ಣ ತಮ್ಮರಗೌಡ ರೀ, ಮೈದನ್ಗಳ ಮಾವಗಳ ಎಲ್ಲಾರು ನನ್ನ ಗಂಡಗೆ ಹೊಡೆದಾರ್ರಿ. ಎದರ ಸಂಬಂಧ? ರಾತ್ರಿ 12-1 ನಿದ್ದಿ ಕಣ್ಣಾಗ ನಮಗೆ ಫಸಾಸಿ ಹೊಡೆದಾರ್ರಿ ಅವ್ರು. ಎದರ ಸಂಬಂಧ ಹೊಡೆದಾರ? ಅದು ಚರ್ಚೆ ಆಗಿತ್ರಿ ಹೊತ್ತು ಮನೆಯಾಗ. ಏನ್ ಚರ್ಚೆ ರೀ? ಎದರ ಬಗ್ಗೆ? ಅವ್ರ ತಾಣ ತಮ್ಮರ ಜಗಳ ನಡೆದಿತ್ರಿ. ಹಂಗಲ್ಲ, ಎದರ ಸಂಬಂಧ ಜಗಳ ಆಯ್ತ್ರಿ? ಏನ್ ಆಸ್ತಿ ಸಂಬಂಧ? ಆಸ್ತಿ ಸಂಬಂಧ ಜಗಳ ಐತ್ರಿ. ಇಲ್ಲಿ ಯಾಕೆ ತಿಪ್ಪಿ ಹೋಗಿತ್ರಿ ಹಂಗ ಹಿಂಗತ್ತ ಅಣ್ಣ ತಮ್ಮರ ಜಗಳ ನಡೆದಿತ್ರಿ. ಅದ್ರ ನಾ ಏನ್ ಮಾಡೀನಿ, ಅವ್ರಿಗೆ ಬೇಡ ನೀನು ಬೇಡತ್ತ ನನ್ನ ಗಂಡಗ ಮೈದನಿಗೆ ಬಿಡ್ಸಾಕತ್ತೇನ್ರಿ. ಬಿಡ್ಸಾಕತ್ತೀನಿ. ನಮ್ಮ ಮಾವ ಏನ್ ಮಾಡ್ಯಾನ್ರಿ, ನನ್ನ ಮೈ ಮೇಲಿಂದ ಅರ್ಬಿ ಹಿಡಿದ್ರಿ. ನನ್ನ ಮೈ ಮೇಲಿಂದ ಅರ್ಬಿ ಹಿಡಿ ಅಂತಲಿ ನಾ ಏನ್ ಮಾಡೀನಿ, ಯಾವತ್ತು ಬರ್ತೀನಿ ನನ್ನ ಮೈ ಮೇಲಿಂದ ಅರ್ಬಿ ಯಾಕೆ ಹಿಡಿದಿ ಅಂತ ನಾನು ನುಗ್ಸ್ಕೊಟ್ಟೇನ್ರಿ. ಅವ್ ಬಿದ್ದಾನ್ರಿ. ಅಂತಲೇ ಮುಂದೇನ್ ಮಾಡಿದ್ರು, ಆಟರ್ನಾಗ ಜಗಳ ಮುಗಿತ್ರಿ. ಅದು ಇವ್ರು ಬಿಡಿಸಿ ಬಿಟ್ರು. ಮತ್ತು ಅವ್ರೇನ್ ಮಾಡಿದ್ರು, ನಮ್ಕಿ ತಮ್ಮದೆಲ್ಲ ಫೋನ್ಯಾಗ ಕಂಪ್ಲೇಂಟ್ ಕೊಟ್ಟಿದ್ರಿ ಅವ್ರು. ಅಂತ ನಾವು ಹಿಂದಿಂದ ಹೋಗಿ ಕಂಪ್ಲೇಂಟ್ ಕೊಟ್ಟಿವ್ರಿ ತಿಗೋಟಾಗ. ಅಂತಲೇ ಮತ್ತೆ ಕಂಪ್ಲೇಂಟ್ ಅವರು ಕೊಟ್ಟರು, ನಮಗೂ ಕೊಟ್ಟರು. ನಮಗೇನು ಮಾಡೋದಿಲ್ಲ. ರಾತ್ರಿ 12 ಆಗಿತ್ರಿ. ನಮಗೆ ಬಂದು ಊಟ ಮಾಡಿ ಹಾಸಿಗೆ ಮುಕ್ಕೊಂಡಿವ್ರಿ. ನಿದ್ದೆ ಹತ್ತಿತ್ತು ನಮಗೆ. ನಿದ್ದೆ ಹಚ್ಚಾನಂತಲೇ ಏನು ಮಾಡ್ಯಾರ ಅವ್ರು, ಎಲ್ಲ ಸಜ್ಜು ಮಾಡ್ಕೊಂಡು ಕಸಾಸಿ ಬಂದು ಬಾಕಲ ಕಿಟಕಿ ಎಲ್ಲ ತಲವಾರ ಇಂಥ ಎಲ್ಲ ಸಜ್ಜು ಮಾಡ್ಕೊಂಡು ಬಂದು ನಮ್ಮ ಮನ್ಯಾಗ ಹಾಕಿ ನಮ್ಗೆ ಹೊಡೆದಾರ್ರಿ. ಖಾರ ಇವರೆಲ್ಲ ಸಜ್ಜು ಮಾಡ್ಕೊಂಡು ಓಡಾಡ್ಸಿ ಎಲ್ಲ ಹೊಡೆದಾರ ನಮಗೆ. ಅದ್ರಾಗ ನಾ ಏನು ಮಾಡಿದ್ರಿ, ನಾ ಬಂಗಾರ ಒತ್ತಿ ಇಟ್ಟಿನ್ರಿ. ಆ ಹುಡುಗರು ಕಿವಿಯಾಗಿನೂ ಮತ್ತು ಒಂದು ಬರ್ಮಾಗ ಅದು ಒತ್ತಿ ಇಟ್ಟಿನ್ರಿ. ಅವು ಬಿಡಿಸ್ಬೇಕಂದ್ರೆ 50,000 ರೂಪಾಯಿ ತಂದೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿನಿ. ಅದು ರೊಕ್ಕ ಮೊಬೈಲ್ ಎರಡೂನು ಎಲ್ಲ ಎತ್ಕೊಂಡು ಹೋಗ್ಯಾರ. ಮತ್ತು ಏನೈತ್ರಿ, ಉದ್ದದ ಗುಳ್ದಾಳಿ ಅಂತಿತ್ರಿ, ಒಂದು ತೊಲಿದ ಅರ್ಧ ತೊಲಿದ ಸಣ್ಣ ಗುಳ್ದಾಳಿ ಇತ್ತು. ಅವ್ರ ಕೈಯಾಗ ಸಿಕ್ಕೈತ್ರಿ. ಅದು ನನಗೇನು ಕೊಟ್ಟಿಲ್ಲ. ಮತ್ತು ನನ್ನ ಮೊಬೈಲ್ ಕವರ್ ಯಾವತ್ತು ನಾನು ರೊಕ್ಕ ಇಡ್ತೀನಿ ರೀ. ಅದ್ರಾಗ ಮೊಬೈಲ್ ಕವರ್ನಾಗ 5,000 ರೂಪಾಯಿ ಹಾಕೀನಿ. ಅದು ತಗೊಂಡಾರ. ಎಲ್ಲ ಮೊಬೈಲ್ ಎಲ್ಲ ಕಸ್ಕೊಂಡು ನಮಗೆ ಕಟ್ಟಿ ರೋಡ್ ಮೇಲೆ ಹೋಗ್ಬಿಟ್ಟಾರ್ರಿ ಅವ್ರು. ಇದಕ್ಕೆ ನ್ಯಾಯ ಏನು ಕೊಡ್ತೀರಿ ಕೊಡ್ರಿ ನಮಗೆ. ಯಾರು ಪೊಲೀಸರು ಫೋಲ್ದವ್ರು ಯಾರು ನಮಗೆ ನ್ಯಾಯ ಹಿಡಿವಲ್ತ್ರಿ. ಅದಕ್ಕೆ ಏನು ನ್ಯಾಯ ಕೊಡ್ತಾರ ಕೊಡ್ರಿ. ಮೊದಲ ಇದಕ್ಕೆ ಕಂಪ್ಲೇಂಟ್ ಎಲ್ಲ ದುನಿಯಾದ ಐತ್ರಿ. PA ಸಾಹೇಬ್ ಎಲ್ಲ ಅವ್ರಿಗೆ ತಾಕೀತ್ ಮಾಡ್ಯಾನ್ರಿ. ಅಂದ್ರು ಅದ್ರ ಮೇಲೆ ನಮಗೆ ಹಿಂಗೆ ಮಾಡ್ಯಾರ್ರಿ. ಇದಕ್ಕೆ ಏನು PA ಸಾಹೇಬ್ ನ್ಯಾಯ ಕೊಡ್ತಾನೆ, DC ನ್ಯಾಯ ಕೊಡ್ತಾನೆ? ಗ್ರಾಮಸ್ಥರು ಯಾರು ಇದು ಮಾಡಲಿಲ್ಲ? ಏನೂ ಮಾಡಿಲ್ರಿ. ನಮಗೆ ಯಾರು ದಾದ್ ಮಾಡಿಲ್ಲ. ನಾಯಿಗಿದ್ಲ ಬಂದು ಬಿದ್ದಂಗೆ ಹೆಣ ಬಿದ್ದಂಗೆ ಬಿದ್ದೀವ್ರಿ. ನಮ್ಮ ಮತ್ತೆ ಮಕ್ಕಳಿಗೆ ಯಾರ್ಯಾರಿಗೆ ಬಡದಾರ್ರಿ? ಈಗ ನನ್ನ 4 ಮಕ್ಕಳು ಅದಾವ್ರಿ. 3 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡು ಮಗ ಅದಾನ್ರಿ. ಈಟ್ ಮಗ ಅವ್ರಿಗೆ ಏನು ಮಾಡಿರ್ಬೇಕ್ರಿ. ಮತ್ತು ಹೆಣ್ಮಕ್ಳಿಗೆ ನಿಮ್ಗೆ ಹೊರಗೆ ಬರ್ರಿ, ನಿಮ್ಗೆ ಹಂಗೆ ಮಾಡ್ತೀವಿ, ನಿಮ್ಗೆ ತುಲಾಕಾರ ಹಾಡ್ತೀವಿ, ಮತ್ತು ನಿಮಗೆ ಹಂಗೆ ಹಾಡ್ತೀವಿ ಹಿಂಗೆ ಹಾಡ್ತೀವಿ ಸಿಕ್ಕಂಗೆ ಭಾಸ್ಕರ ಬೇದಾರ. ನಾ ಏನು ಇದ್ರಾಗ ಹೇಳುದಿಲ್ರಿ. ಮತ್ತು ಹಿಂಗೆ ಭಾಸ್ಕರ ಬೇದಾರ್ರಿ. ದುನ್ಯಾದ್ರ ನಮಗೆ ಏನು ಮಾಡೋದು ಪರಿಸ್ಥಿತಿ ಮಾಡ್ಯಾರ. ನಮಗೆ ಹೆಣ ಮಾಡಿ ಇಲ್ಲಿ ದವಾಖಾನೆ ಹೋಗದಾರ್ರಿ. ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ. ಈಗ ನಿಮ್ಗೆ ಹಲ್ಲೆ ಮಾಡಿದವ್ರು ಯಾರ್ಯಾರು? ಮೈದಾನ ಬರ್ರಿ, ರಾಜು, ರವಿ, ಮೈದಾನ್ ರೀ. ಮೈದಾನ ನನ್ನ ಗಂಡನ ತಂಬ್ರಿ ರಾಜು, ಅವನು ಹೊಡೆದಾನ್ರಿ. ರವಿನು ನನ್ನ ಗಂಡನ ತಂಬ್ರಿ, ಅವನು ಹೊಡೆದಾನ್ರಿ.
ಮೇಕು ನಮ್ಮ ಗಂಡನ ಅಣ್ಣ ರೀ ಅವನು ಹೊಡೆದಾನ್ರಿ ಸಿಕ್ಕಂಗ್ ಹೊಡೆದಿದ್ದು ಅವನೇ ಏಟ್ ನನಗೆ ಮಾಡಿದ್ರಿ ನನ್ನ ಜೀವ ಹೋಗೈತಿ ನಾ ಆಸೆ ಬಿಟ್ಟಿನ್ರಿ ಅಂದ್ರು ನಾ ಹೊರಗೆ ಬಿದ್ದ ಹೊರಗೆ ಬಂದ್ರೆ ನನಗೆ ಇಲ್ಲಿ ಕುತ್ತಿಗೆ ಮ್ಯಾಲ ರೋಡ್ಲೆ ಹೊಡೆದಾನ್ರಿ ನನ್ನ ಕುತ್ತಿಗೆ ಕಾವೈತ್ರಿ ನಾ ಮತ್ತು ಹಿಂದಿಂದ ಹೊರಗೆ ಬಂದೇನ್ರಿ ಅಲ್ಲಿ ಒಂದು ಏಟ ಹೊಡೆದ್ರೆ ಚಕ್ಕರ್ ತಿಂದು ಬಿದ್ರ ಆ ರಂಡಿಗೆ ಹಡಿನೋ ತಗೋರಿ ಆಕಿನ ಹಿಡೀರಿ ತಂದು ನನಗೆ ಬಾಸ್ಕ ಬೈದು ಮತ್ತೆ ಮ್ಯಾಲಿಂದ ಏಟ ಹೊಡೆದಾರ ನನಗೆ ಮುಂದೆ ಹೋಗಿ ಮತ್ತು ಅವ ಮೇಕುನ್ ಮಗ ರೀ ಪ್ರಕಾಶ್ ಅವನು ಹೊಡೆದಾನ್ರಿ ನಮ್ಮ ಮಗ ಹತ್ಬೇಕ್ರಿ ಅವನು ಹೊಡೆದಾನ್ರಿ ಇವ್ರು ಓಡಾಡ್ಸಿ ನನಗೆ ಹೊಡೆದಾರ್ರಿ ಎಲ್ಲಾರು ಕಂಪ್ಲೇಂಟ್ ಎಲ್ಲಿ ಕೊಟ್ರಿ ನೀವು? ತಿಗೋಟಾಗ ಕೊಟ್ಟಿನ್ರಿ ಕಂಪ್ಲೇಂಟ್ ತಿಗೋಟದಾಗ ಕೊಟ್ಟಿನ ಕಂಪ್ಲೇಂಟ್ ನಂದು ಏನು ದಾದ ಮಾಡಿಲ್ರಿ ಇವತ್ತನ ಏನೋ ಅವ್ರು ಪೊಲೀಸರು ಒಬ್ರೇ ಒಂದು ಬಂದು ಇನ್ಕ್ವೈರಿ ಮಾಡ್ತೀವಿ ತಂದವ್ರು ಹೊಳಿ ಬಂದು ನಾನು ಮನೆ ನೋಡಿದ್ರೆ ಇನ್ಕ್ವೈರಿ ಮಾಡ್ಬೇಕ್ರಿ ಅಲ್ಲಿ ಹೋಗಿ ಇನ್ಕ್ವೈರಿನೂ ಮಾಡಿಲ್ಲ ಏನೂ ಮಾಡಿಲ್ಲ ನನ್ನ ಮನ್ಯಾಗ ಹೋಗಿ ಇನ್ಕ್ವೈರಿ ಮಾಡ್ಬೇಕ್ರಿ ಅವ್ರು ಅದ್ರ ಮೇಲೆ ಕೇಸಿದು ನಡಿಬೇಕು ನನಗೇನು ನ್ಯಾಯ ಕೊಡ್ತಾರ ಕೂಡ್ಲಿ ಪಿ ಎಸ್ ಸಾಹೇಬ ಬಂದು ನನಗೆ ಈಗ ಸದ್ಯ ನಾ ಹಾಸ್ಪಿಟ್ಲಿಂದ ಹೊರಗೆ ಹೋದ್ನಿಂದ್ರೆ ನನ್ನ ಬಾಯಿದಿಗೆ ತಾಕಿ ಹಾಕ್ಯಾರ ನನಗೆ ಹೆತ್ತನು ಮಾತಾಡಕ್ಕೆ ಬರೋದಿಲ್ರಿ ನಾನು ಅದನ್ನು ಹೇಳ್ತೀನಿ ಹೊರಗೆ ನಾ ಹೋದ್ನಿ ತಿಳ್ಕೊರಿ ನನಗೆ ಜೀವ ಬೆದರಿಕೆ ಭಾಳ ಅದೀಗ ನನ್ನ ಮಕ್ಕಳ 3 ಮಂದಿ ಹೆಣ್ಮಕ್ಳು ಅದಾರ ರೀ ಒಬ್ಬ ಗಂಡು ಮಗ ಅದಾನ ಹೋದ್ನಿಂದ್ರೆ ನನಗ್ರಿ ಆಗಲಿ ನನ್ನ ಗಂಡಗ್ರಿ ಆಗಲಿ ಏನ್ರಿ ಮಾಡಿದ್ರೆ ಜವಾಬ್ದಾರಿ ಯಾರ್ರಿ ಅದ ಅವರೇ ಕಾರಣ ಯಾರ್ರಿ? ನಮ್ಮ ಮೈದನಗಳು ನಮ್ಮ ಮಾವಗಳು ನಮ್ಮ ಅತ್ತಿ ಮಾವ ಅವರೇ ಜವಾಬ್ದಾರಿ ಇದಕ್ಕೆ ನ್ಯಾಯ ಕೊಡ್ಬೇಕಂತ ನಾ ಬೇಡ್ಕೊತೀನಿ ನಿಮ್ಮ ಹೆಸರು ಹೇಳಿ. ಜಯಶ್ರೀ ರಾಠೋಡ್ರಿ ಊರು ಊರ್ ಜಲಗರಿ ಗ್ರಾಮ ಯಾವ್ದು? LT2 ಬರ್ತೈತಿ ನಾವು ಹೇಳ್ರಣ್ಣ ಏನು ಸಮಸ್ಯೆ ಆಗಿದೆ? ಸಮಸ್ಯೆ ಇಲ್ಲ ಅಣ್ಣ, ಇದು ನಮ್ಮ ಆಸ್ತಿ ಸಲ ಜಗಳ ರೀ. ಆಸ್ತಿ ಸಲ ಜಗಳ ಅಂದ್ರೆ ಏನ್ರಿ ನೋಡ್ರಿ, ಪೈಲ ನಾವು ಹೊಲ ಪಾಲ ಮಾಡೀವ್ರಿ. ಹೊಲ ಪಾಲ ಮಾಡಿದ್ವಾಗ ನೋಡ್ರಿ ಅವ್ ಮನೆಗಳೆಲ್ಲ ಒಬ್ಬನ ಪೆಟ್ಟ ಸಿಕ್ಕೊಂಡವ್ರು ಸರ. ಸಿಕ್ಕೊಂಡ್ ಒಳಗೆ ಏನು ಮಾಡ್ಯಾರ್ರಿ ಸರ್ ಅವರು, ಮನೆ ಕಿತ್ತೇಳಿ ನಮಗೆ ಜಗಳ ಆಡ್ಲತ್ತಾರ್ರಿ ಅವರು. ನಾ ಏನತ್ತೀನಿ ರೀ, ಮನೆ ಅಣ್ಣ ತಮ್ಮರ್ರಿ ಎಷ್ಟು ಮಂದಿ ಅದಾರ? 4 ಮಂದಿ ರೀ. ನಾನು ಹಿಡ್ಕೊಂಡು ಅಣ್ಣ ತಮ್ಮ 4 ಮಂದಿ ರೀ. ಆಯ್ತ ತಂದೆಯಾಗೇನು ಹೆಂಗೆ ಮಾಡ್ಲತ್ತಾನ್ರಿ, ತಂದೆಯಾಗೆ ನಾಟಕ ಆಡಿಸ್ಲತ್ತಾನ್ರಿ ಅವ್ರಿಗೆ. ಯಾಕಂದ್ರೆ ತಂದೆ ಅಲ್ಲಿ ಕಟ್ಟಣ ನಾವು ಕಟ್ಟಿವ್ರಿ, ನಾವು ಬೇರೆ ಕಡೆ ಕಟ್ಲತ್ತಿವ್ರಿ ಮನೆ, ನಾವು ಕಟ್ಕೊಡಿಲ್ಲ ತಂದೆ. ಹೊಲ ತುಂಬ ಎಲ್ಲ ಮನೆ ಕಟ್ತಿರ್ತಿಂದ ಅವಾಗ ಅಂದಾನ್ರಿ. ಮತ್ತು ಈಗಿದ್ರ ಒಜ್ಜಿ ಹೊತ್ತಾಕ ತಯಾರಿಲ್ಲ, ಎಲ್ಲ ಮಕ್ಕಳಿಗೆಲ್ಲ ಕರ್ಸ್ಲತ್ತಾನ್ರಿ. ಅವ 3 ಮಂದಿ ಒತ್ತಟಿ ಕೊಡಾಕತ್ತಿಲ್ರಿ. ನಾನು ಹತ್ತೀನಿ ಹಾಂ, ಕೆಳಗೆ ಹೋದಾಗ ನನಗೆ ಹೊಡ್ಲಾಗ ಬರ್ಲತ್ತಾರ್ರಿ. ಆಯ್ತು, ಮುಂದೆ ಏನಾಗ್ಯದ ಗೊತ್ತೇನ್ರಿ, ನಾ ಅದ್ರ ಖರ್ಚು ಕೊಡ್ರಿ ನಾ ಹೋಗ್ತೀನಿ, ಇಲ್ಲಾಂದ್ರೆ ಖರ್ಚು ಕೊಡಂಗಿಲ್ಲಪ್ಪ ಅಂದ್ರೆ ಅದು ಎಷ್ಟು ಜಾಗ ಆತೈತಿ, ಎಷ್ಟು ಗುಂಟ ತುಂಬೈತಿ ಮನೆ ಜಾಗ, ಅದಷ್ಟು ಜಾಗ ನಿನಗೆ ಹೊಲಕ್ಕೆ ಕೊಡ್ತೀನಿ ಅಂತ ಅಂದ್ರೆ ಅವ್ನು ತೊಗೊಳಕ್ತಾ ಇರ್ರಿ ಸರ್. ನಾ ಅದ್ರ ಖರ್ಚು ಕೊಡಂಗಿಲ್ಲ, ಅದಕ್ಕೆ ನೀವು ಕಿತ್ಕೊಂಡು ಹೋಗ್ಬೇಕು. ನಾನು ಕೂಡ ಜಗಳ ಆಡ್ತಾರ ಸರ್ ಅವರು. ಆಯ್ತಾ, ಅಂದ ಏನಾಗ್ಯದ ಗೊತ್ತೇನು ಸರ್, ಜಗಳ ಅದು ಮುದುಕಿಗೆ ನಾ ಕೇಳತ್ತೀನಿ. ಮುದುಕ ಅವ ತಿಪ್ಪಿ ಗಿಪ್ಪಿ ಎಲ್ಲ ನನ್ನ ಮನೆ ಮುಂದೆ ಹೋದಾನೆ ಸರ್. ಹೋಗೋದ ಬಳಕ ನಾ ಏನು ಹೇಳಿನಿ, ತಿಪ್ಪಿ ಮನೆ ಮುಂದೆ ಯಾಕೆ ಹೊಲಸು ಹಾಕ್ಲಾತ್ತೀರಿ ನೀವು, ಹಾಕ್ಬಾರ್ದೇಳಿ ನಾ ಕೇಳಕ್ಕೆ ಹೋಗಿದ್ದಕ್ಕೆ ರೀ. ನಮ್ಮ ಸಣ್ಣ ತಮ್ಮಂದಿಗೆ ನಾನು ಹೊಡ್ಲಾಗ ಬಂದಾನ ರೀ. ಹೊಡ್ಲಾಗ ಬಂದ್ರೆ ನಮ್ಮ ಹೆಣ್ಮಗಳು ಬಿಡಿಸ್ಲಾಗ ಬಂದ್ರೆ ನಮ್ಮ ಮುದುಕ ಎದಿ ಮ್ಯಾಗ ಜಂಪರ್ ಹಿಡಿದ್ರಿ, ಮುದುಕ ಜಗ್ಗಿ ನಮ್ಮ ಹೆಣ್ಮಗಳಿಗೆ ಹೊಡೆದಾನ್ರಿ. ನಮ್ಮ ಅಪ್ಪ ಹೊಡೆದಾನ್ರಿ, ತಂದೆ ಹೊಡೆದಾನ್ರಿ. ಹೊಡ್ಯಾಡ ನಮ್ಮ ಹೆಣ್ಮಗಳು ನುಗ್ಗಿಸ್ಕೊಟ್ಟಾರ್ರಿ. ನುಗ್ಗಿಸ್ಕೊಟ್ಟು ಮತ್ತೆ ಖರೆ ಅದ್ರ ಒಂದು ಮೊಳಕಾಲ ಮುರಿದ ಹೇಳ್ತಾರೆ. ನಾವು ಒಂದು ಮೊಳಕಾಲ ಮುರಿದಿದ್ದು ನೋಡಿಲ್ರಿ. ಆಟ ಮಾಡಿಸಿಂದ ನೋಡ್ರಿ ನಮ್ಮ ಹೆಣ್ಮಗಳು ಮತ್ತು ಅವ ನಮ್ಮ ತಮ್ಮ ಹೊಡೆದಕ್ಕಿಂದ ತಿಪ್ಪ್ಯಾಗ ಒಯ್ದು ಕೆಡವಿದ್ರಿ ನುಗ್ಗಿಸಿ. ಕೆಡವಾಡ ಮತ್ತು ಹಂಗೆ ಮಂದಿ ಬಿಡಿಸ್ಯಾರ್ರಿ. ಮಂದಿ ಬಿಡಿಸೋಣ ಏನೈತ್ರಿ, ನಾವು ಮುಂದೆ ಹೋಗಿ ಕಂಪ್ಲೇಂಟ್ ಮಾಡೀವ್ರಿ. ಕಂಪ್ಲೇಂಟ್ ತಿಕೋಟ ಮಾಡೀವ್ರಿ. ತಿಕೋಟ ಪೊಲೀಸ್ ಸ್ಟೇಷನ್ ಬರ್ತೈತಿ ನಮ್ದು. ಅಲ್ಲೇನ್ರಿ ಬರ್ಸಿ ಬಂದಿವ್ರಿ. ಸಾಹೇಬ್ರ ಸಾಹೇಬ್ ಇಲ್ಲಾಗಿದ್ರಿ, ಅವ್ರ ಕೈತಿನ ಪೊಲೀಸರು ಇದ್ರಿ ಮೇಡಮ್ರು. ಅಲ್ಲಿ ಬರ್ಸಿ ಬರ್ಬೇಕಾದ್ರೆ ಹೊಳ್ಳಿ ನಾವು ಬರ್ಬೇಕಂದ್ರೆ 12:30 ಆಯ್ತು ರೀ ಟೈಮ್. ನೀವು ಬರ್ಬೇಕಾದ್ರಿ ಬಂದು ಮುಂದೆ ಊಟ ಮಾಡಿ ಮಕ್ಕೋಬೇಕಂದ್ರೆ ಮಕ್ಕೊಂಡಿರಿ 1 ಆಯ್ತು ಟೈಮ್. ಸ್ವಲ್ಪ ಕಣ್ಣಿ ಅಲ್ಲೇ ಇದು ಗುರುವಾರ ದಿವಸ ಆಗ್ಯದ ನೋಡ್ರಿ ಸರ್. ಗುರುವಾರ ದಿವಸ 7 ಗಂಟೆಗೆ ಆಗ್ಯದ್ರಿ. ಇದು ಏನು ತೊಗೊಂಬಂದ ನಿಮ್ಗೆ ಹಲ್ಲೆ ಮಾಡಿದ್ರು? ಅದು ಅಂದ್ರೆ ಹೊಡ್ಲಾಗ ಬಂದ್ರಿ ಸರ್ ಅವ್ರು. ಮೇಮ್ಯಾಗ ಬಂದ್ರು. ನಾವು ನಮ್ಮ ಜಾಗ ನಾವು ದುನಿಯಾದೇ ಮಾಡ್ತೀವಿ, ನೀವು ಯಾವ ಕೇಳವ, ಜಾಗ ನಮ್ದು ಐತೆ ಅಂದ್ರು. ಜಾಗ ನಿಮ್ದು ಐತೆ ಅಂದ್ರೆ ನಮ್ಮ ಮನೆ ಖರ್ಚು ಕೊಟ್ಟು ನಾ ಕಿತ್ಕೊಂಡು ನನ್ನ ಮನೆ ಮುಂದೆ ಯಾಕೆ ಹೊಲಸ ಮಾಡ್ಲಾತ್ತೀರಿ ನೀವು? ಈಗ ಯಾರ್ಯಾರಿಗೆ ಹಲ್ಲೆ ಆಗೈತೆ ನಿಮ್ಮ ಮನೆಯೊಳಗೆ? ಹಲ್ಲೆ ಆಗ್ಯಂದ್ರೆ ಎಲ್ಲರೂ ನಮ್ಮ ಅಣ್ಣ ತಮ್ಮರು ಒಟ್ಟು ರೀ 4 ಮಂದಿ. ಅಂದ್ರೆ ಈಗ ನಿಮ್ಮ ಮನೆಯೊಳಗೆ ಯಾರ್ಯಾರಿಗೆ ಹಲ್ಲೆ ಆಗಿದೆ? ನಮ್ಮ ಮನೆ ಒಳಗ್ರಿ, ಸ್ವಂತ ನಮ್ಮ ಮನೆ ಒಳಗ್ರಿ. ನಮ್ಮ ಮನೆ ಒಳಗೆ ನೋಡ್ರಿ, ನನಗೆ ಬಾಬು ರಾಠೋಡ್ರಿ, ಜಯಶ್ರೀ ರಾಠೋಡ್ರಿ, ಆಯ್ತಾ ಅಕ್ಷತಾ, ಪ್ರೇಮ, ರೂಪಾರಿ, ಆಕಾಶ್, ಇವು ಎಲ್ಲರಿಗೆ ಹಲ್ಲೆ ಮಾಡ್ಯಾರ್ರಿ. ಅವರು ಹಲ್ಲೆ ಮಾಡ್ಯಾರ್ರಿ. ಮುಂದೆ ಹೋಗಿ ನಾವು ಬಾರಾವಂದಾಗ ಒಂದು ಮಕ್ಕಳು ಟೈಮ್ನಾಗ ರೀ ಅವರೆಲ್ಲ ರೆಡಿ ಸಜ್ಜು ಮಾಡ್ಯಾರಿ ಸರ. ಬೆಳಿಗ್ಗೆ ಏನೇನು ಪೈಪ ರೋಡ ಎಲ್ಲ ಖಾರ ಎಲ್ಲ ಸಜ್ಜು ಮಾಡಿರಿ ಸರ. ನಾವು ಮಕ್ಕೊಂಡು ಸ್ವಲ್ಪ ನಿದ್ದೆ ಹತ್ತಿತ್ತು ಸರ್. ನಮಗೆ ಅಟ್ರಾಗ ಒಂದು ಬಾಗಿಲಿಗೆ ಒಂದು ಕಲ್ಲ ಇಟಂಗಿ ಏನೇನು ತೊಗೊಂಡು ಬೆಡಿಗೆ ತೊಗೊಂಡು ಹೊಡೆದಕ್ಷಿಂದ ಎಲ್ಲ ಬಾಗಲ ಮುರಿದಾರಿ ಸರ. ಮುರಿದಕ್ಷಿಂದ ಒಳಗೆ ಸೇರಿ ನಮಗೆ ಹೊಡೆದಾರಿ ಸರ್. ಅವರು ಹಾಸಿಗೆ ಮ್ಯಾಗ ಮಕ್ಕೊಂಡಲ್ಲೇ ರೀ. ಅಲ್ಲಿ ಎಲ್ಲ ನಮ್ದು ರಗತ್ತೆಲ್ಲ ಸೋರ್ಯಾದ್ರಿ. ಹೆಣ್ಮಗಳಿಗೆ ಚಲೋ ಹೊಡೆದಾರ್ರಿ. ಅಟ್ರಾ ಹುಡುಗರು ಕಡೆಯಾಗಿ ಪಾಸಾಗಿ ಹೋಗ್ಯಾರ್ರಿ. ಇದಕ್ಕಿಂತ ಮೊದಲು ಎಲ್ಲೇ ಹೋಗಾರೆ ಹಲ್ಲೆ ಆಗಿರ್ತಾರೆ ನಮ್ಮಲ್ಲಿ? ಮೊದಲು ಆಗಿತ್ರಿ ಸರ್. ಸ್ವಲ್ಪ ಅದ್ರದ್ದು ಮೈನರ್ ಆಗಿತ್ತು ರೀ. ಕಂಪ್ಲೀಟ್ ಅದು ಕೊಟ್ಟಿವಿ ಸರ.
ಅದು ಹಾಗೆ ನಡೆದಿತ್ತು, ಅದು ಇನ್ನೂ ಪೆಂಡಿಂಗ್ ಇತ್ತು, ಹಾಗೆ ನಾವು ಮುಂದೆ ಇಟ್ಟಿದ್ರು ಇದನ್ನು ಮಾಡ್ಕೋತ ಅವರು ಏನದು ಕೆಲಸ ಮಾಡಿಲ್ಲ ಸರ್. ಕೆಲಸ ಮಾಡಿ ನಾವು ಹಂಗೆ ಆ ಕಡೆ ದುಡ್ಲ ಹೋಗ್ಬಿಟ್ಟಿವ್ರಿ. ಅದು ಹಾಗೆ ಪೆಂಡಿಂಗ್ ಇತ್ತು. ಆಯ್ತು ರೀ, ಮುಂದೆ ಹೋಗಿಸಿಂದ ಅಟ್ ಮಾಡಿಸಿಂದ ಸರ್ ಏನು ಮಾಡ್ಯಾರ ರೀ, ಮನೆ ಒಳಗಿಂದ ಹೊರಗೆ ತಂದು ಜಗ್ ಹೊಡೆದಾರ ನಮಗೆ ರೀ. ಹೊಡೆದಕ್ಕಿಂದ ರೋಡ್ ಮ್ಯಾಗ ಇಬ್ಬರಿಗೆ ಗಂಡ ಹೆಣ್ತಿಗೆ ಮನೋನ್ ಚಲೋ ಹೊಡೆದಾರಿ ಸರ್. ಮಾತ್ರ ಹೊಡಿಬೇಕಂದ್ರೆ ಮನೋನ್ ಹೊಡೆದಕ್ಕಿಂತ ರೋಡ್ ಮ್ಯಾಗ ಹೋಗೋದ್ರಿ. ಮತ್ತೆ ಕಟ್ಟುನ್ ಬರೀ ಹಗ್ಗ ತೊಗೊಂಡಿರಿ ಹೋಗ್ತಾರ ಮಕ್ಕಳ. ಆಕಿ ಹಾಡ್ರಿ ಆಕಿ ಹಾಡ್ರಿ ಹಿಡ್ರಿ ಆಕಿ ರಂಡಿ ಓಡ್ತಾಳ ನೋಡ್ರಿ. ತನಗೆ ದೊಡ್ಡವ ನಮ್ಮ ಅಣ್ಣ್ರಿ ಅವ ಸಿಕ್ಕಂಗೆ ಬಾಯಿ ಬಂದಾಗ ಬೇಯ್ಕೊಂಡು ಹುಡುಗರಿಗೆ ಹೆಣ್ಣು ಹುಡುಗರು ಸುಮ್ಮನೆ ಹಂಗೆ ಬೇದಾರ ಸರ್ ಅವರು. ಹಿಡ್ರಿ ಹುಡುಗರಿಗೆ ರಂಡ್ಯಾರಿ ಹಿಡ್ರಿ ಅವ್ರು ಹಣ್ಣು ಅವ್ರು ಅಂತೂ ನಾಡಾವಿಗೆ ಹಿಂಗತ್ತ ಎಲ್ಲ ಅವ್ರಿಗೆ ಬೇದಾರಿ ಸರ್ ಸಿಕ್ಕಂಗೆ. ಬೇದಿಗೆ ಸರ್ ಮುಂದೆ ಏನು ಮಾಡ್ಯಾರ ಅವರು, ಮತ್ತು ನಮ್ಮ ಮನೆ ಒಳಗೆ ಸೇರ್ಯಾರ ಸರ್. ಮನೆ ಒಳಗೆ ಸೇರಿ ನಮ್ಮ ಎರಡು ದೊಡ್ಡ ಮೊಬೈಲ್ ಸರ್. ಮೊಬೈಲ 50,000 ರೂಪಾಯಿ ನಕ್ಷ ಅಂತ ತೆಗೆದಿಟ್ಟಿನಿ ಸರ್. ಅಲ್ಲೇ ಕಬಾಡ್ನಾಗ ಇಟ್ಟಿನಿ, ಅಲ್ಲೇ ಮಕ್ಕೊಂಡಿವಿ ಸರ್. ನನ್ನ ಪ್ರೆಸ್ ಗಿರ್ಸ ಹೆಣ್ಮಕ್ಳು ಬಂಗಾರ ಹಿಂಗಾರೆಲ್ಲ ತೆಗೆದು ಅಲ್ಲಿ ಇಟ್ಟಿದ್ವಿ ಸರ್. ಇಟ್ಟಿದ್ರೆ 1.5 ತೊಲೆ ಬಂಗಾರ ಹೋಗ್ಯಾರ ಸರ್. 50,000 ರೂಪಾಯಿ ರೊಕ್ಕ ಎತ್ಕೊಂಡು ಹೋಗ್ಯಾರ ರೀ. 2 ಮೊಬೈಲ್ ಎತ್ಕೊಂಡು ಹೋಗ್ಯಾರ ರೀ. ಎತ್ಕೊಂಡು ಲೈಟ್ ಆರ್ಸಿ ಮನೆ ಬಾಗಲ ಹಾಕಿ ಅವ್ರು ಹೋಗ್ಬಿಟ್ಟಾರ ಸರ್. ಅವ್ರ ಮನೆ ಚಾವಿ ಸುದ್ನೆ ಹಾಕ್ಕೊಂಡು ಸರ್ ಅವ್ರು ಅಲ್ಲಿ ಪಾರ್ಸಲ್ ಆಗ್ಯಾರ ಸರ್. ಅವ್ರ ಮನ್ಯಾಗ ಅವರು ಇಲ್ರಿ ಈಗ ಸರ್. ಇನ್ನು ಮ್ಯಾಗ ನೋಡ್ರಿ ನಾವು ಈಗ ಅಡ್ಮಿಟ್ ಇದಾವ್ರಿ ದವಾಖಾನ್ಯಾಗ, ಸರ್ಕಾರ ದವಾಖಾನ್ಯಾಗ. ಇನ್ನು ಮ್ಯಾಗ ನಾವು ಮನೆ ಕಡೆ ಹೋಗುವಾಗ ನಮಗೆ ಭಯ ಐತ್ರಿ. ಇನ್ನು ಮ್ಯಾಗ ಏನ್ರಿ ನಮಗೆ ಸಮಸ್ಯೆ ಆಯ್ತು ಅಂದ್ರೆ ನೋಡ್ರಿ, ನಮಗೆ ಸಂಶಯ ಐತಿ ಅನಂತಮನ ಮ್ಯಾಗೆ ಸಂಶಯ ರೀ. ಹಲ್ಲೆ ಅವ್ರ ಮ್ಯಾಗೆ ಹಲ್ಲೆ ರೀ. ಈಗ ನಮಗೆ ಏನ್ರಿ ಹೆಚ್ಚ ಕಡಿಮೆ ಐತೆ ಅಂದ್ರೆ ರೀ ಅವರೇ ಕಾರಣ ರೀ. ಅವ್ರು ಬಿಟ್ಟರೆ ಬೇರೆ ಇಲ್ರಿ. ನಮಗೆ ಏನ್ರಿ ಹೆಚ್ಚ ಕಡಿಮೆ ಐತೆ ಅಂದ್ರೆ ಅವ್ರ ಮ್ಯಾಗೆ ಹಿಡಿಯವ್ರು ನಾವು ಸರ. ಮುಂದೆ ನೋಡ್ರಿ ನಮಗೆ ಸಮಸ್ಯೆ ಯಾಕಂದ್ರೆ ನಮ್ಮ ಅಂಜಿಕೆ ಬರತ್ತದ್ರಿ. ಅಲ್ಲಿ ಊರಿಗೆ ಹೋಗ್ಬೇಕಂದ್ರೆ ನಾವು ಅಲ್ಲಿ ಇರ್ಬೇಕಂದ್ರೆ ರೀ ನಮಗೆ ಭಯ ಆಗ್ಲತ್ತದ್ರಿ. ಇನ್ನು ಮ್ಯಾಗ ರೀ SB ಏನಂತೀರಿ, ಅವನೇ ನಮಗೇನು ನ್ಯಾಯ ಕೊಡ್ತಾನೆ ಕೊಡ್ರಿ SB ಸಾಹೇಬ್. ನಿಮ್ಮ ಹೆಸರು ಬಾಬು ರಾಠೋಡ್ ಸರ್. ಊರು ಜಾಲಗಿರಿ LT 2 ನಂಬರ್ ತಾಂಡ ರೀ. ಕೆಲಸ ಏನು ಮಾಡ್ತಾರೆ ನೀವು? ಕೆಲಸ ಲೇಬರ್ ಮಾಡ್ತೀವಿ ಸರ್. ಲೇಬರ್ ವರ್ಕ್ ಮಾಡ್ತೀವಿ ರೀ. ನಾವು ದುಡ್ಕೊಂಡು ತಿಂತೀವಿ ಸರ್. ನಾವೇನು ಶ್ರೀಮಂತರಲ್ಲ, ನಾವೇನು ದೊಡ್ಡ ಸಾವುಕಾರಲ್ಲ. ನಾವು ದುಡಿದ್ರೆ ಚಂತನ ದುಡಿದ್ರೆ ನಮ್ಮ ಚಿಂಗಾಳಿ ನಮ್ಮ ಒಂದು ರೊಟ್ಟಿ ಸಿಗ್ತದೆ ಸರ್. ಅದನ್ನ ಬಿಟ್ಟು ಬೇರೆ ಏನು ತೆಗೆದಿಲ್ಲ ಸರ್ ನಮ್ದು. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।